ಅಲ್ಲ SP ಹಾಕಿ ಕಡೆಗೆ ಬತ್ತಾವ್ರೆ. ಅವನಾಗ್ಲ ಇಲ್ಲಿಗೆ ಬರಕ್ಕೆ ಹೋದ. ನಮಸ್ತೆ ಸರ್. ನಮಸ್ಕಾರ ಕಣ್ರಿ, ಕೂತ್ಕೊಡ್ರಿ. ಏನ್ರಿ ನಮ್ಮನೆ ಗಂಟೆ ಬಂದ್ಬಿಟ್ಟಿದ್ದೀರಾ? ಏನು ವಿಷಯ? ಕೇಸ್ ವಿಷಯ ಮಾತಾಡೋದಿತ್ತಾ? ಕೇಸ್ ವಿಷಯನ ಸರ್, ಆದರೆ ಈ ಕೇಸಿಂದ ನನ್ನ ಕೆಲಸಕ್ಕೆ ಕೂತು ಬಂದಿದೆ ಸರ್. ಏನು ಹೇಳ್ತಾ ಇದ್ದೀರಿ ನೀವು? ಏನು ಸಾಹೇಬ್ರೆ, ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಿದ್ದೀರಲ್ಲ, ಆದ್ಮೇಲೆ ಏನು ತೊಂದರೆ? ಕೇಸ್ ನಾನು ಸರಿಯಾಗಿ ಹ್ಯಾಂಡಲ್ ಮಾಡ್ತೀನಂತ ನನ್ನ ಟ್ರಾನ್ಸ್ಫರ್ ಮಾಡೋ ಪ್ರಯತ್ನ ನಡೀತಿದೆ ಸರ್. ಈ ಡಿಪಾರ್ಟ್ಮೆಂಟಲ್ಲಿ ಅದೇ ಸುದ್ದಿ ಓಡಾಡ್ತಿದೆ, ಅದಕ್ಕೆ ಭಯ ಪಟ್ಕೊಂಡು ನಿಮ್ಮ ಹತ್ರ ಬಂದೆ. ರೀ ಸ್ವಾಮಿ, ನಾನು ನಿಮ್ಮ ಜೊತೆ ಇರಬೇಕಾದ್ರೆ ನನ್ನ ಪರ್ಮಿಷನ್ ಇಲ್ಲದೆ ನಿಮ್ಮನ್ನು ಎತ್ತಂಗಡಿ ಮಾಡ್ತೀನಿ ಅಂತ ಯಾರು ಹೇಳಿರೋದು ನಿಮಗೆ? ಬೇರೆ ಯಾರು ಅಲ್ಲ ಸರ್, ನಿಮ್ಮ ಎದುರಾಳಿ ಮುನ್ಸ್ವಾಮಿ ಅವರು. ನಿಮಗೆ ಗೊತ್ತಲ್ಲ ಸರ್, ಅವ್ರಿಗೆ ಸೆಂಟ್ರಲಲ್ಲಿ ತುಂಬ ಇನ್ಫ್ಲುಯೆನ್ಸ್ ಇದೆ. ಅವ್ರ ಮೂಲಕ ನನ್ನ ಕೆಲಸ ಕಿತ್ಕೊಳ್ತಾರೆ ಅನ್ನೋ ಭಯ ನನಗೆ ಕಾಡ್ತಿದೆ. ಅಲ್ಲ ಕಣ್ರಿ, ಅವನು ಯಾಕೆ ಇದಕ್ಕೆ ತಲೆ ಹಾಕ್ತಾನೆ? ಅವನಿಗೂ ಇದಕ್ಕೆ ಏನ್ರಿ ಸಂಬಂಧ? ಸರ್, ಇದು ಅವರು ನೇರವಾಗಿ ಮಾಡ್ತಾ ಇರೋದಲ್ಲ. ಸೌಪರ್ಣಿಕ್ ಅವರು ಇದ್ದಾರಲ್ಲ, ಅವರು ಈ ಆಕ್ಸಿಡೆಂಟ್ ಕೇಸ್ಗೆ ನ್ಯಾಯ ಕೊಡಿಸಿ ಅಂತ ಈ ಥರ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಮುನ್ಸ್ವಾಮಿ ಅವರೇ ಖುದ್ದಾಗಿ ಈ ಕೇಸ್ ಬಗ್ಗೆ ಮುತುವರ್ಜಿ ವಹಿಸಿ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್. ಮುನ್ಸ್ವಾಮಿ ಅವರು ನನ್ನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ನನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಸರ್. ನೀವು ಹೇಳಿದ ಪ್ರಕಾರ ನಡ್ಕೋತಾ ಇದ್ದೀನಿ. ಇದನ್ನ ನೀವೇ ತಪ್ಪಿಸ್ಬೇಕು ಸರ್. ಅದಕ್ಕೆ ಹೋಗಿ ಪಿಸಾಚಿ ಅಂದರೆ ಬಂದೆ ಗವಾಕ್ಷಿಲಿ ನಂಗೆ ಗೊತ್ತಾಯ್ತಿದ್ದು. ಈ ಕೇಸ್ ವಿಷಯವಾಗಿ ಒಬ್ಬರಲ್ಲ ಒಬ್ಬರಿಂದ ನಂಗೆ ತೊಂದರೆ ಆಗ್ತಾನೆ ಐತೆ. ಮೊದಲು ನನ್ನ ಮಗ ಸಿದ್ದೇಗೌಡನಿಂದ, ಆಮೇಲೆ ನನ್ನ ಸೊಸೆಯಿಂದ, ಈಗ ನೋಡಿದ್ರೆ ಆ ಮುನ್ಸ್ವಾಮಿಯಿಂದ. ಈ ಸೌಪರ್ಣಿಕಿಗೆ ನಾನು ಗಿನಿ ಕೇಳ್ದಂಗೆ ಹೇಳಿದ್ದೀನಿ, ನಾನು ಇದ್ದೀನವ, ನಿಮಗೆ ನ್ಯಾಯ ಕೊಡಿಸ್ತೀನಿ, ನೀವ್ಯಾರು ತಲೆ ಕೆಡ್ಸ್ಕೋಬೇಡಿ ಅಂತ. ಆದ್ರೂ ಆ ಮುನ್ಸ್ವಾಮಿ ಹತ್ರ ಹೋಗಿ ಯಾಕೆ ಈ ಕೇಸ್ ಇವಾಗ ಮಾತಾಡಬೇಕಾಗಿತ್ತು? ನನ್ನ ವಿರುದ್ಧನೇ ದೂರ ಕೊಡಕ್ಕೆ ಅವನ ಹತ್ರಕ್ಕೆ ಹೋಗವಳೆ. ಅಪ್ಪಯ್ಯ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಸಾಹೇಬ್ರೆ, ನಿಮ್ಮ ಕೆಲಸಕ್ಕೇನು ತೊಂದರೆ ಆಗದೆ ಇರಂಗೆ ಅಪ್ಪಯ್ಯ ನೋಡ್ಕೋತಾರೆ, ನೀವೇನು ಹೊರಡಿ. ಅಲ್ಲ ಕಣ್ರಿ, ನೀವು ನಿಮ್ಮಿಂದ ನನಗೆ ಇಷ್ಟೆಲ್ಲ ಉಪಯೋಗ ಆಗಿರುವಾಗ ನಾನು ನಿಮ್ಮನ್ನು ಕೈ ಬಿಟ್ಬಿಡೋಕ್ಕಾಯ್ತದೇನ್ರಿ? ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ನೀವು ನೋಡ್ರಿ, ನಾನು ಆಮೇಲೆ ನಿಮ್ಮಿಂದ ಫೋನಲ್ಲಿ ಮಾತಾಡ್ತೀನಿ. ನಾನು ಸರಿ ಸರ್. ಮುರುಗೋಡ, ಅಪ್ಪಯ್ಯ, ಇದೇನಿಲ್ಲ ಇದು? ಹೋಗಿ ಬಂದು ಎಲ್ಲರೂ ನನಗೆ ಅಟ್ಕಾಯಿಸ್ಕೊತಾವ್ರಲ್ಲ. ಈ ಕೇಸಿನಲ್ಲಿ ಹೆಂಗ್ಲ ಆಚೆ ಬರೋದು ನಾನು? ಅಪ್ಪಯ್ಯ, ನೀವು ಸಮಾಧಾನವಾಗಿರಿ. ನೀವು ಹಿಂಗೆಲ್ಲ ಕೂಗಾಡಿದ್ರೆ ಮನೇಲಿರೋರೆಲ್ಲ ಏನೋ ಆಯ್ತು ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನೀವು ಆರಾಮಾಗಿರಿ, ನಾನು ಇವನೇ ಇಲ್ಲ, ನಾನೆಲ್ಲ ನೋಡ್ಕೊತೀನಿ. ಏನು ಮಾಡ್ತೀವಿ ಬೇರೆ ಮಾಡಪ್ಪ. ನನಗೆ ಬಂದರೆ ನಿಮ್ಮವ್ವ ನಮ್ಮವ್ವನ ಕಾಟ, ಆಚೆಗೆ ಬಂದರೆ ಇವ್ರ ಕಾಟ. ನನಗೆ ತಲೆ ಕೆಟ್ಟ ಕರ ಹಿಡ್ದೋಗತ್ಕಲ್ಲ. ಕೇಸಿಂದ ನನಗೆ ಯಾವಾಗ ಮುಕ್ತಿ ಸಿಗ್ತದೆ ಅಂತ ಕಾಯ್ತಾ ಇದ್ದೀನಿ ಕಲ್ಲ ನಾನು. ಲೈ ಆಗಲಿ ಅಪ್ಪಯ್ಯ, ನಾನು ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ತೀನಿ, ನೀವು ತಾಳ್ಮೆಗಿರಿ. ಚಿನ್ನುಮರಿ, ಈಗ ಅಮ್ಮನ ಮನೆಗೆ ಹೋಗಿ ಬಂದಿದ್ದಾಯ್ತಲ್ಲ, ಈಗಲೂ ನೀವು ಹೀಗೆ ಇದ್ರೆ ಹೇಗೆ? ಸ್ವಲ್ಪ ನಗ್ನಾಗ್ತಾ ಇರಬೇಕಲ್ವಾ? ನೋಡಿ, ಈ ಮನೆ ಖುಷಿಯಾಗಿರ್ಬೇಕು ಅಂದರೆ ನೀವು ನಗ್ನಗ್ತಾ ಇರಬೇಕಲ್ವಾ? ಈ ಮನೆ ಮಹಾರಾಣಿ ನೀವು ಹೀಗೆ ಬೇಜಾರು ಮಾಡ್ಕೊಂಡಿದ್ರೆ ಹೇಗೆ? ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳಿ. ಮುಟ್ಟಬೇಡಿ, ನನ್ನ ಮುಟ್ಟೋ ಅರ್ಹತೆನ ಕಳ್ಕೊಂಡಿದ್ದೀರಾ ನೀವು. ಪ್ಲೀಸ್ ಚಿನ್ನುಮರಿ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಇರೋಕ್ಕಾಗಲ್ಲ ನನಗೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದು ಕ್ಷಣ ನೀವಿಲ್ದೇನೆ ನಂಗೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಪೂರ್ತಿ ರಾತ್ರಿ ನನ್ನ ಬಿಟ್ಟು ಹೋಗಿದ್ದೀರಾ. ನಾನು ಏನು ಮಾಡಬೇಕಾಗಿತ್ತು ಚಿನ್ನುಮರಿ? ನೋಡಿ, ಮದುವೆಗೆ ಮುಂಚೆ ಹೇಗಿತ್ತು ನನಗೆ ಗೊತ್ತಿಲ್ಲ,
ಆದರೆ ನೀವು ನನ್ನ ಜೀವನಕ್ಕೆ ಬಂದ ಮೇಲೆ ಒಂದು ಕ್ಷಣನೂ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ. ಜೀವ ಇಲ್ಲದಿರೋ ಈ ಬೊಂಬೆ ಮೇಲೆ ನಿಮಗೆ ನನಗಿಂತ ಜಾಸ್ತಿ ಪ್ರೀತಿ. ಪ್ಲೀಸ್ ಚಿನ್ನ ಮರಿ, ನಿಮ್ಮ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀನಿ ನಾನು. ದಯವಿಟ್ಟು ನನ್ನ ಕಡೆಗಣಿಸ್ಬೇಡಿ. ಹೀಗೆ ದೂರ ಹೋಗಿ. ಜೀವ ಇರೋ ನನ್ನ ಮಗುನೇ ಕೊಂದು ನನ್ನ ಜೀವನನೇ ಶೂನ್ಯ ಮಾಡಿರೋರು ನೀವು. ಅಂಥದ್ರಲ್ಲಿ ಇವಾಗ ಇದನ್ನು ನನ್ನಿಂದ ಕಿತ್ಕೊಳಕ್ ಬರ್ತಾ ಇದ್ದೀರಾ? ಇವಾಗ ನನ್ನ ಪಾಲಿಗೆ ಇದೆ ಮಗು, ಇದನ್ನು ನನ್ನಿಂದ ಕಿತ್ಕೊಂಡು ಏನ್ ಸಾಧಿಸಕ್ ಹೊರಟಿದ್ದೀರಾ ನೀವು? ಓಕೆ, ನಿಮ್ಮಿಂದ ಬೊಂಬೆ ನಾನು ಕಿತ್ಕೊಳ್ಳಲ್ಲ. ಆದರೆ ಮಗುನ ಕಳ್ಕೊಂಡಿರೋದು ಬರೀ ನೀವೊಬ್ಬರೇ ಅಲ್ಲ. ನನಗೂ ಕನಸುಗಳಿದ್ವು ಚಿನ್ನ ಮರಿ. ನಿಮ್ಗೊಂದು ಮಗು ಆಗುತ್ತೆ, ಇಬ್ಬರಿಂದ ನಾವು ಮೂವರಾಗ್ತೀವಿ, ನಮ್ಮ ಕುಟುಂಬ ಆಗುತ್ತೆ. ನಾನು ಮಗುವಿನ ಬಗ್ಗೆ ಲಕ್ಷಾಂತರ ಕನಸುಗಳನ್ನು ಕಟ್ಕೊಂಡಿದ್ದೆ. ಏನು ಮಾಡೋಣ, ವಿಧಿ ಆಟ ಬೇರೆ ಇತ್ತು. ಮಾಡೋದೆಲ್ಲ ಮಾಡಿ ವಿಧಿ ಮೇಲೆ ಎತ್ತು ಹಾಕ್ತಾ ಇದ್ದೀರಾ? ಇದೆಲ್ಲ ಆಗಿದ್ದು ನಿಮ್ಮಿಂದಾನೆ. ಫೈನ್, ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತಾ ಇದ್ದೀನಿ ಅಲ್ವಾ? ಕ್ಷಮಿಸಿ ಅಂತ ನಿಮ್ಮನ್ನು ಕೇಳ್ತಾ ಇದ್ದೀನಿ ತಾನೇ. ಆದರೆ ನೀವು ಮಾತ್ರ ಕ್ಷಮಿಸೋ ದೊಡ್ಡ ಮನಸ್ಸು ಮಾಡ್ತಾ ಇಲ್ಲ. ಪ್ಲೀಸ್ ಪ್ಲೀಸ್ ಚಿನ್ನು ಮರಿ. ಸರಿ, ನಾನು ಆ ವಿಷಯದ ಬಗ್ಗೆ ಮತ್ತೆ ಮಾತಾಡಕ್ಕೆ ಹೋಗಲ್ಲ. ಆದರೆ ನೀವು ನನಗೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋ ಹಾಗಿಲ್ಲ. ಇದಕ್ಕೆ ಯಾಕೆ ನೀವು ಉತ್ತರ ಕೊಡ್ತಿಲ್ಲ ಅಂತ ನನಗೆ ಗೊತ್ತು. ನಾನು ಹೇಳ್ದೆ ಹೋಗ್ಬಿಟ್ಟಿದ್ನಲ್ಲ. ಫೈನ್, ಇನ್ಮೇಲೆ ನಾನು ನಿಮಗೆ ಹೇಳ್ದೆ ಎಲ್ಲೂ ಹೋಗಲ್ಲ. ನೀವು ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಾಡಿ ಚಿನ್ನುವರಿ. ಹಾಗಾದರೆ ಇದು ನನ್ನ ಪ್ರಾಮಿಸ್. ಇನ್ಮೇಲೆ ನಿಮಗೆ ಹೇಳಿದೆ ನಾನು ಎಲ್ಲೂ ಹೋಗಲ್ಲ. ನಿಮ್ಗೆ ಇಷ್ಟ ಇದ್ದಿರೋ ರೀತಿಯಲ್ಲಿ ನಾನು ನಡ್ಕೊಳ್ಳಲ್ಲ. ಪ್ಲೀಸ್ ಚಿನ್ನುವರಿ, ದಯವಿಟ್ಟು ನನಗೆ ಕ್ಷಮಿಸಿ. ನಿಲೋ ಏನು ಮಾಡ್ತಾ ಇದೀನಿ? ನನಗೇನು ಬೇಕೋ ಅದು ಮಾಡ್ಕೋತಾ ಇದ್ದೀನಿ. ನಿಮಗೇನಾಗಬೇಕು ಅದನ್ನು ಕಟ್ಕೊಂಡು ನಿಮಗೇನು? ಅದು ಸರಿನೇ ಬಿಡು, ನಿನ್ನ ಕಟ್ಕೊಂಡಿರದೆ ಸಾಕು, ಇನ್ನು ಅದ್ಯಾಕೆ ಅಂತೀಯಾ? ಹಾಂ, ಏನಿಲ್ಲ, ಅದು ನಿನ್ನ ಫ್ರೆಂಡು ಸೌಪರ್ಣಿಕ್ ಅವರವರಲ್ಲ, ಅವ್ರ ಜೊತೆ ಅಪ್ಪಯ್ಯ ಏನೋ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಂತೆ. ಒಂಚೂರು ಅವ್ರನ್ನ ಫೋನ್ ಮಾಡಿ ಕರಿ. ಏನು ಸೋಪಿನ ನಾನು ಫೋನ್ ಮಾಡಿ ಕರಿಬೇಕಾ? ಅವಳು ನನ್ನ ಫ್ರೆಂಡು, ಕರಿಬೇಕು ಅದೇನೋ ಸರಿ, ಆದರೆ ಯಾಕೆ ಕರಿಬೇಕು ಅಂತಲೇ ಹೇಳಿಲ್ವಲ್ಲ? ಅದು ಬಿಸ್ನೆಸ್ಸು. ಅದೇ ಬಿಸ್ನೆಸ್ ವಿಷಯ ಮಾತಾಡಿದ್ವಲ್ಲ, ಆ ವಿಚಾರವಾಗಿ ಮಾತಾಡ್ಬೇಕಂತೆ, ಅದಕ್ಕೆ. ಅರ್ಥ ಆಗ್ತಿದೆ ರೀ, ನನಗೆ ಎಲ್ಲ ಅರ್ಥ ಆಗ್ತಿದೆ. ನೀವು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಏನೋ ಮಾಡಬಾರ್ದು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲ ರೀ? ಆ SP ಪದೇ ಪದೇ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಈ ಸಿದ್ದು ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾನೆ. ಆ ಭಾವನ ನೋಡಿದ್ರೆ ನಿಮ್ಮ ಹತ್ರ ಬಂದು ಏನೇನೋ ಗುಟ್ಟಾಗಿ ಮಾತಾಡ್ತಿರ್ತಾಳೆ. ನೀವು ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಅವಳಿಗೇನೋ ಸಹಾಯ ಮಾಡ್ತಾ ಇರ್ತೀರಾ. ಇನ್ನು ನಿಮ್ಮ ಮಾವ ನೋಡಿದ್ರೆ ಅವರೇ ಸೌಪರ್ಣಿಕನ ಡೈರೆಕ್ಟಾಗಿ ಫೋನ್ ಮಾಡಿ ಕರಿಬೋದಾಗಿತ್ತು. ಹಂಗಾಗಲ್ಲ, ನಿಮ್ಮನ್ನ ಕರೆದು ನಿಮ್ಗೆ ಹೇಳಿ, ನೀವು ಬಂದು ನನಗೆ ಹೇಳಿ, ನಾನು ಅವಳಿಗೆ ಹೇಳಿ ಅವಳನ್ನ ಇಲ್ಲಿ ಕರೆಸ್ಬೇಕಂತೆ. ಅಲ್ಲಿಗೆ ನನಗೆ ಅರ್ಥ ಆಗಲ್ವಾ ರೀ? ನಿಮ್ಮ ತಲೆನಾದ್ರೂ ಬುದ್ಧಿ ಇದೆಯಾ? ಏನಿದೆ ನಿಮ್ಮ ತಲೆನಲ್ಲಿ? ನಿಮ್ಮ ಅಪ್ಪ ಹೇಳಿದ್ದನ್ನೆಲ್ಲ ಮಾಡ್ತಿರ್ತೀರಲ್ಲ ಯಾವಾಗಲೂ ಕೂಡ. ಮಣ್ಣು ತಿನ್ನು ಅಂದರೆ ಅದನ್ನು ತಿಂದುಬಿಡಿ. ಅದಕ್ಕೆ ರೀ, ಅದಕ್ಕೆ ನೀವು ರಾಜಕೀಯದಲ್ಲಿ 6 ಕೇಳ್ತಿಲ್ಲ 3 ಇಳಿತಾ ಇಲ್ಲ. ನಿಮ್ಮ ತಮ್ಮ ಸಿದ್ದು ನೋಡ್ರಿ, ನೋಡಿ ಕಲೀರಿ ಅವನನ್ನು. ಎಲ್ಲದರಲ್ಲೂ ಅವನೇ ಮುಂದೆ ಇರೋದು. ಥು, ಅಷ್ಟೇ ಹೇಳಿದ್ರು ಅಷ್ಟೇ ಆಗೋಯ್ತು ನಿಮ್ಮ ಬದುಕು. ಅಲ್ಲ ಕಣಮ್ಮಿ, ನಾನು ಬರೀ ನಿನ್ನ ಫ್ರೆಂಡಿಗೆ ಫೋನ್ ಮಾಡು ಅಂತ ಅಂದೆ. ಅಷ್ಟಕ್ಕೆ ಯಾಕೆ ಹಿಂಗೆ ರಂಚಂಡಿ ಅವತಾರ ತಾಳ್ತಾ ಇದೀಯ ಅಂತ. ಅಲ್ಲ, ನಾನು ನನ್ನ ಹುಟ್ಟಿಸಿರೋ ಅಪ್ಪನ ಮಾತು ಕೇಳ್ದೇನೆ ಬೀದಿಲಿ ಹೋಗೋರು ಮಾತು ಕೇಳೋಕ್ಕಾಯ್ತದೆ ನಮ್ಮಿ? ನೀನೇನು ಹೇಳಿದ್ರು ಅಷ್ಟೇ, ನಾನು ನಮ್ಮ ಅಪ್ಪನ ಮಾತನ್ನೇ ಕೇಳೋದು. ಇನ್ನು ರಾಜಕೀಯದಲ್ಲಿ ನಾನಿದ್ರೇನು ಸಿದ್ದು ಇದ್ರೇನೋ ನನಗೇನೋ ಅದು ವಿಶೇಷ ಅನ್ಸಕ್ಕಿಲ್ಲ. ಸಿದ್ದುನೇ ಇರಲಿ ಬಿಡು, ಅವ್ನು ನನ್ನ ತಮ್ಮನೆಯ.
ಇನ್ನು ಭಾವನ ವಿಷಯಕ್ಕೆ ಬಂದರೆ ಭಾವನ ಏನೋ ಬಂದು ಕೇಳ್ಕೊಂಡ್ರು ಅವ್ರಿಗೆ ನಾನು ಸಹಾಯ ಮಾಡ್ತಿದ್ದೆ ಅಷ್ಟೇಯ, ಇದರಲ್ಲಿ ಇನ್ನೇನು ಇಲ್ಲ. ಈಗೇನು ನೀನು ಅವ್ರಿಗೆ ಫೋನ್ ಮಾಡಿಯೋ ಇಲ್ವೋ ಅಷ್ಟು ಹೇಳು. ಮಾಡ್ತೀನಿ. ಯಾಕೆ ಅಂದರೆ ನಿಮಗೆ ಏನೇ ಹೇಳಿದ್ರು ಕೂಡ ನಿಮ್ಮ ಹಣೆ ಬರನೇ ಇಷ್ಟು ಅಂದಮೇಲೆ ನಾನು ಯಾಕ್ರಿ ತಲೆ ಕೆಡಿಸ್ಕೊಳ್ಳಿ. ಅಟ್ಲೀಸ್ಟು ನನ್ನ ಫ್ರೆಂಡ್ ಬಿಸ್ನೆಸ್ ಆದರೂ ಒಳ್ಳೇದಾಗಲಿ, ಅದಕ್ಕಾದರೂ ಕಾಲ್ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಯಾಕಾದರೂ ಕಟ್ಕೊಂಡು ಯಪ್ಪನ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಬೆಳಗ್ಗೆ ನೀವು ಹೇಳಿದಾಗೆ ಹಾಗೆ ಏನೋ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ. ಈ ಎಡಗೈ ತುಂಬ ಚೆನ್ನಾಗಿ ಹೀಗೆ ಮೂವ್ ಆಯಿತು ಡಾಕ್ಟ್ರೆ. ಅದಕ್ಕೆ ಒಂದ್ಸಲ ನಿಮಗೆ ಫೋನ್ ಮಾಡಿದ್ದು. ಓ ವೆರಿ ಗುಡ್. ನಾನು ಹೇಳಿರ್ಲಿಲ್ವಾ ಯಾವಾಗ ಬೇಕಾದರೂ ರಿಕವರ್ ಆಗ್ಬೋದು ಅಂತ. ಈಗ ನೋಡಿ ಇಲ್ಲಿಗೆ ಬಂದು 2 ದಿನಕ್ಕೆ ಇಷ್ಟೆಲ್ಲ ರಿಕವರಿ ಆಗಿದ್ದಾರೆ ಅಂದರೆ ಇದೊಂಥರ ಮಿರಾಕಲ್. ನೋಡಿ ಇವ್ರು ಹೇಗೋ ಹುಷಾರಾಗ್ತಿದ್ದಾರೆ, ಆದರೆ ನೀವೆಲ್ಲರೂ ಹೀಗೆ ಇವ್ರ ಸುತ್ತ ನಿಂತ್ಕೊಂಡ್ರೆ ಅವ್ರಿಗೆ ಡಿಸ್ಟರ್ಬ್ ಆಗ್ಬೋದು. ಯಾರಾದರೂ ಒಬ್ಬರು ಇದ್ರು ಸಾಕು, ಮಿಕ್ಕವರೆಲ್ಲ ಹೊರಗಡೆ ಇರಿ. ಸರಿ ಡಾಕ್ಟ್ರೆ, ನಾನು ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಒಳ್ಳೆಯದು. ನಾವು ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ಅಲ್ಲ, ದೇವ್ರ ಆಶೀರ್ವಾದನೂ ಬೇಕು. ನೀವು ಕೂಡ ಅಜ್ಜಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗಿ. ಆಯಿತು ಡಾಕ್ಟ್ರೆ, ಅಮ್ಮ ಇಷ್ಟು ದಿನಕ್ಕೆ ಇದೇ ಮೊದಲನೇ ಸಲ ಅವ್ರ ಬಾಡಿ ಸ್ವಲ್ಪ ಮೂವ್ಮೆಂಟ್ ಆಗಿ ಡಾಕ್ಟ್ರೆ. ಹಾಗಾದರೆ ಅಮ್ಮಂಗೆ ಪ್ರಜ್ಞೆ ಬರ್ಬೋದಲ್ಲ ಡಾಕ್ಟ್ರೆ? ಶ್ರೀನಿವಾಸ್ ಅವರೇ, ಕೋಮಾ ಸ್ಟೇಜಲ್ಲಿದ್ದಾಗ ಅವ್ರಿಗೆ ತುಂಬ ಹತ್ರ ಆದವರು, ತುಂಬ ಒಡನಾಟದಲ್ಲಿದ್ದವರು ಏನಾದರೂ ಮಾತಾಡಿಸಿದಾಗ ಅವ್ರ ಬ್ರೈನು ವರ್ಕ್ ಆಗುತ್ತೆ. ಈಗಾಗಿರೋದು ಅದೇ. ಅವ್ರ ಚೇತರಿಕೆಯಲ್ಲಿ ಇದೇ ಮೊದಲನೇ ಸ್ಟೆಪ್ಪು. ಒಳ್ಳೆ ಇಂಪ್ರೂವ್ಮೆಂಟು. ಹಾಗಾದರೆ ನಾವು ಮಾತಾಡೋದು ಅಮ್ಮನಿಗೆ ಅರ್ಥ ಆಗುತ್ತೆ? ಖಂಡಿತ. ಅವರು ನಿಮ್ಮ ಮಾತಿಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದರೆ ಅವ್ರ ಮೈಂಡು ವರ್ಕ್ ಆಗ್ತಿದೆ ಅಂತಲೇ ಅರ್ಥ. ಅವ್ರ ಮನಸ್ಸಲ್ಲಿ ತಾನು ಗುಣ ಆಗಬೇಕು, ಮೊದಲ ಥರ ಆಗಬೇಕು ಅಂತ ಆಸೆ ಇದೆ. ಅದರಿಂದನೇ ಇದೆಲ್ಲ ಆಗೋದಕ್ಕೆ ಸಾಧ್ಯ ಆಗಿರೋದು. ಮಾವ, ಈ ಖುಷಿ ವಿಷಯನ ಮೊದಲು ಜಾನುಗೆ ತಿಳಿಸ್ತೀನಿ. ಪಾಪ ಅವರಿಬ್ಬರು ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೌದಮ್ಮ, ಮೊನ್ನೆಯಿಂದ ಗಂಡ ಹೆಂಡತಿ ಇಬ್ಬರು ಬಂದು ನೋಡ್ಕೊಂಡು ಹೋದ್ರು. ಅಮ್ಮನ ಮೇಲೆ ಅವ್ರಿಗೆ ತುಂಬ ಪ್ರೀತಿ. ತಿಳಿಸಮ್ಮ, ಖುಷಿ ಆಗುತ್ತೆ. ಹಾಂ ಮಾವ. ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಜಾನು, ಹಲೋ, ನಾನು ಜಯಂತ್ ಮಾತಾಡ್ತಿರೋದು. ಜಾನ್ವಿಯವರು ಒಳಗಿದ್ದಾರೆ. ಏನಾಯಿತು? ಜಯಂತ್ ಅವರೇ, ನೀವು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ನೀವು ಅಜ್ಜಿನ ಎಷ್ಟು ಕಾಳಜಿಯಿಂದ ನೋಡ್ಕೊಂಡ್ರಿ. ಅಜ್ಜಿ ಅಂದರೆ ನಿಮಗೆ ಎಷ್ಟು ಗೌರವ, ಎಷ್ಟು ಪ್ರೀತಿ. ನಿಮಗೆ ಈ ವಿಷಯ ಹೇಳದೇ ಇದ್ದರೆ ತಪ್ಪಾಗತ್ತೆ. ಯಾಕೆ ಅಜ್ಜಿಗೇನಾಯಿತು? ಅಯ್ಯೋ, ಗಾಬರಿ ಆಗೋವಂಥದ್ದೇನಿಲ್ಲ ಜಯಂತ್ ಅವರೇ. ಅಜ್ಜಿಲಿ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಂಡಿದೆ, ಅದನ್ನೇ ಹೇಳೋಣ ಅಂತ ಫೋನ್ ಮಾಡಿದೆ. ನನ್ನ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೀರಾ? ನಿಮ್ಮ ಹಲೋ ಅದಕ್ಕೆ ನೀವು ಫೋನ್ ಮಾಡಿದ್ದೀರಾ ಅಂದರೆ ಏನಾಯಿತು? ಏನು ವಿಷಯ? ಜಾನು, ಅಜ್ಜಿ ಮಾವನ ಮಾತುಗಳಿಗೆ ಸ್ವಲ್ಪ ಸ್ಪಂದಿಸಿದ್ದಾರೆ, ಅದನ್ನೇ ನಿಂಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಏನು ಹೇಳ್ತಿದ್ದೀರಾ ಅದಕ್ಕೆ? ಹೌದು ಜಾನು, ಮಾವ ಅಜ್ಜಿ ಹತ್ರ ಆಶೀರ್ವಾದ ತಗೊಳಕ್ಕೆ ಅಂತ ಹೋಗಿದ್ದಾರೆ. ಆವಾಗ ಅಜ್ಜಿ ಮಾವನ ಮಾತುಗಳಿಗೆ ತಮ್ಮ ಕೈ ಬೆರಳುಗಳನ್ನ ಅಲುಗಾಡಿಸಿದ್ರಂತೆ.
ಅಜ್ಜಿಲಿ ಮೂಮೆಂಟ್ ಕಾಣಿಸ್ತಿದೆ ಅಂತ ಗೊತ್ತಾಗಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನು ಅಜ್ಜಿ ನೋಡಬೇಕು. ನಾನು ಈಗಲೇ ಹೊರಟು ಬಂದ್ಬಿಡ್ತೀನಿ. ಜಾನು, ಏನು ನೀನು ಈ ಪರಿಸ್ಥಿತಿನಲ್ಲಿ ನೀನು ಹಂಗೆ ಓಡಾಡೆಲ್ಲ ಬರಬೇಡ. ಡಾಕ್ಟ್ರ್ ಇನ್ನೂ ಬಂದು ಅಜ್ಜನ ಚೆಕಪ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಅಜ್ಜಿನ ಇಲ್ಲಿಗೆ ಕರ್ಕೊಂಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ನೀವು ಇದೇ ಥರ ನೋಡ್ಕೋತಾ ಇದ್ರೆ ಅಜ್ಜಿ ಬೇಗ ಹುಷಾರಾಗ್ತಾರೆ ಅಂತ. ಅಷ್ಟಾದರೆ ಸಾಕು. ಅದಕ್ಕೆ ಅಜ್ಜಿ ಮೊದಲಿನ ಥರ ಆದರೆ ನಮಗೆಲ್ಲರಿಗೂ ಖುಷಿ. ಸರಿ ಜಾನು, ನೀನು ಹುಷಾರು. ಇದೇನಿದು ಹೀಗಾಗ್ತಿದೆ? ಅವ್ರಿಗೆ ಪ್ರಜ್ಞೆ ಬರೋದಕ್ಕೆ 1 ತಿಂಗಳಾದರೂ ಆಗ್ಬೋದು ಅಂತ ಡಾಕ್ಟರ್ ಹೇಳಿದರು. ಈಗ ನೋಡಿದ್ರೆ ಅವ್ರಿಗೆ ಮೂವ್ಮೆಂಟ್ ಕಾಣಿಸ್ತಿದೆ ಅಂತಿದ್ದಾರಲ್ಲ. ಅಜ್ಜಿಗೆ ಏನಾದರೂ ಪ್ರಜ್ಞೆ ಬಂದರೆ ನನ್ನ ಗತಿ ಏನು? ಮಾವ, ಜಾನು ಫೋನ್ ಮಾಡಿ ಹೇಳಿದ್ದೀನಿ. ಒಳ್ಳೆಯದಾಯ್ತು. ಮಾವ, ಅಜ್ಜಿ ಏನೋ ಮಾತಾಡ್ತಾ ಇರೋ ಹಾಗಿದೆ. ಶ್ರೀನಿವಾಸ್ ಅವರೇ, ನಿಮ್ಮ ತಾಯಿ ಜಯಂತ್ ಅಂತ ಕನ್ವರ್ಸ್ತಾ ಇದ್ದಾರೆ. ಜಯಂತ್ ಅಂದರೆ ನಿಮ್ಮ ಅಳಿಯ ಅಲ್ವಾ? ಹೌದು ಡಾಕ್ಟ್ರೇ. ಅವ್ರನ್ನ ಇಲ್ಲಿ ಕರ್ಸೋಕ್ಕಾಗುತ್ತಾ? ಅದು ನಾನು ಈಗ ತಾನೇ ಫೋನ್ ಮಾಡಿ ಅಜ್ಜಿಗೆ ಪ್ರಜ್ಞೆ ಬರೋ ಥರ ಇದೆ ಅಂತ ಹೇಳಿದ್ದೀನಿ. ಈಗ ಇನ್ನೊಂದ್ಸಲ ಫೋನ್ ಮಾಡಿ ಬರೋದಕ್ಕೆ ಹೇಳ್ಬಿಡ್ತೀನಿ. ಮೊದಲು ಅವ್ರನ್ನ ಬರೋಕ್ಕೆ ಹೇಳಿ. ಸಪೋಸ್ ಅವ್ರು ಬಂದರೆ ಕನ್ವರ್ಸ್ತಾ ಇರೋರು ಅವ್ರ ಜೊತೆ ರೆಸ್ಪಾಂಡ್ ಮಾಡ್ಬೋದು. ಬೇಡ, ಅಳಿಯಂದ್ರೆ ಬೇಗ ಬರೋಕ್ಕೆ ಹೇಳ್ಬೇಡ. ಆಯಿತು ಮಾವ. ಮತ್ತ್ಯಾಕೆ ಇವ್ರು ಫೋನ್ ಮಾಡ್ತಾ ಇದ್ದಾರೆ? ಈಗ ಅಜ್ಜಿಗೆ ಪೂರ್ತಿಯಾಗಿ ಪ್ರಜ್ಞೆ ಬಂದ್ಬಿಡ್ತಾ? ನೋ ಜಯಂತ, ಈಗ ಫೋನ್ ರಿಸೀವ್ ಮಾಡೋದು ಬೇಡ. ಯಾ ಆಗ್ಲಿಂದ ಯಾರ್ದೋ ಕಾಲ್ ಬರ್ತಿದೆ. ಯಾಕೆ ರಿಸೀವ್ ಮಾಡ್ತಿಲ್ಲ? ಇಟ್ಸ್ ನಥಿಂಗ್. ಯಾರೋ ಇಲ್ಲ. ಇದೇನಿದು? ಯಾರು ಫೋನ್ ಮಾಡಿದೆ ಫೋನ್ಗೆ ಆಗಿಲ್ಲ, ಸುಮ್ಮನೆ ರಿಂಗ್ ಬರುತ್ತಾ? ನಂಗೆ ಗೊತ್ತೇ ಇರಲಿಲ್ವಲ್ಲ. ಕೊಡಿ, ಯಾರು ಅಂತ ನೋಡ್ತೀನಿ. ನೀವು ಮಾತ್ರ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ರಿಸೀವ್ ಮಾಡ್ಬೋದು. ನಾನು ಮಾಡಿದ್ರೆ ಅದು ತಪ್ಪಾಗುತ್ತಾ? ಕಾಲ್ ಕಟ್ಟಾಯಿತು. ಅದಕ್ಕೆ ಫೋನ್ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯನೇ ಇರುತ್ತೆ. ಮಾತಾಡಿ. ಜಯಂತ್ ಅವರೇ, ದಯವಿಟ್ಟು ಕ್ಷಮಿಸಿ, ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ. ಅದು ನೀವು ಒಂದ್ಸಲ ಮನೆ ಹತ್ರ ಬಂದು ಹೋಗೋಕ್ಕಾಗತ್ತಾ ಜಯಂತ್ ಅವರೇ? ಯಾಕೆ, ಏನಾಯ್ತು? ಅದು ಈಗ ತಾನೇ ಡಾಕ್ಟ್ರು ಅಜ್ಜಿನ ಚೆಕಪ್ ಮಾಡ್ತಿದ್ರು. ಆಗ ಮಂಪರನಲ್ಲಿ ಅಜ್ಜಿ ಒಂದು 2-3 ಸಲ ನಿಮ್ಮ ಹೆಸರನ್ನ ಹೇಳಿದ್ರು. ಅದಕ್ಕೆ ಡಾಕ್ಟ್ರು ನಿಮ್ಮ ಬಗ್ಗೆ ವಿಚಾರಿಸಿದ್ರು. ಸಾಧ್ಯ ಆದರೆ ಅವ್ರನ್ನ ಕರೆಸಿ ಅಂತಲೂ ಹೇಳಿದ್ರು. ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದು ಹೋಗೋಕ್ಕಾಗತ್ತಾ ಜಯಂತ್ ಅವರೇ? ಆ್ಯಕ್ಚುಲಿ ನನಗೆ ಇಂಪಾರ್ಟೆಂಟ್ ಒಂದು ಮೀಟಿಂಗ್ ಇದೆ, ಸಡನ್ನಾಗಿ ಹೇಳ್ತಿದ್ದೀರಲ್ಲ, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಜಯಂತ್ ಅವರೇ,
ದಯವಿಟ್ಟು ನಿಮ್ಮ ಮೀಟಿಂಗನ್ನು ಇನ್ನೊಂದು ದಿವಸ ಇಟ್ಕೊಳ್ಳಿ. ಈಗ ಅಜ್ಜಿ ಹುಷಾರಾಗೋದು ನಮಗೆ ತುಂಬ ಮುಖ್ಯ. ನಿಮ್ಮ ಹೆಸರನ್ನೇ ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಬಹುಶಃ ಅಜ್ಜಿಗೆ ನಿಮ್ಮ ಹತ್ರ ಏನೋ ಹೇಳೋದಕ್ಕಿರಬೇಕು. ದಯವಿಟ್ಟು ಸ್ವಲ್ಪ ಟೈಮ್ ಮಾಡಿಕೊಂಡು ಬಂದು ಹೋಗಿ. ಸರಿ, ಬರ್ತೀನಿ. ಹಾಗೆ ಈ ವಿಷಯನ ಜಾನುಗೂ ಹೇಳಿಬಿಡಿ, ಅವಳು ತುಂಬ ಖುಷಿ ಆಗ್ತಾಳೆ. ಶೋರ್, ಹೇಳ್ತೀನಿ. ಸರಿ ಜಯಂತ್ ಅವರೇ, ಥ್ಯಾಂಕ್ ಯು. ಅಯ್ಯೋ, ಅಜ್ಜಿ ಬರೀ ನಿಮ್ಮ ಹೆಸರು ಕನ್ವರ್ಸಿದ್ರು ಅಂತ ಗೊತ್ತಾದ ತಕ್ಷಣ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಲ್ಲ. ಅವರು ಪೂರ್ತಿಯಾಗಿ ಪ್ರಜ್ಞೆ ಬಂದಮೇಲೆ ಮನೆಯವ್ರ ಮುಂದೆ ಎಲ್ಲ ನೀವು ಮಾಡಿರೋದೆಲ್ಲ ಹೇಳಿದ್ರೆ ಏನು ಮಾಡ್ತೀರಾ? ಯಾವುದಕ್ಕೂ ಅಜ್ಜಿನ ಫೇಸ್ ಮಾಡೋದಕ್ಕೆ ರೆಡಿ ಆಗಿರಿ.